ವೀಕ್ಷಕರೇ ನಮಸ್ಕಾರ, ನಾನು ರಾಜು HR ನ್ಯೂಸ್ ಹೊಸಕೋಟೆ. ಕೋಲ್ಕತ್ತಾದಲ್ಲಿ ವೈದ್ಯೆಯ ಮೇಲೆ ಅತ್ಯಾಚಾರ ಮತ್ತು ಹತ್ಯೆಯನ್ನು ಖಂಡಿಸಿ ರಾಜ್ಯಾದ್ಯಂತ ಇಂದು ಬೆಳಗ್ಗೆ 6 ಗಂಟೆಯಿಂದಲೇ OPD ಸೇವೆಗಳನ್ನು ಸ್ಥಗಿತಗೊಂಡಿದ್ದು ರಾಜ್ಯಾದ್ಯಂತ ಎಲ್ಲ ಖಾಸಗಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳ ಮುಷ್ಕರ ನಡೆಯುತ್ತಿದೆ. ಅದರಂತೆ ಹೊಸಕೋಟೆ ನಗರದ ಪ್ರತಿಷ್ಠಿತ ಆಸ್ಪತ್ರೆಯಾದ ಸಿಲಿಕಾನ್ ಸಿಟಿ ಆಸ್ಪತ್ರೆಯ ವೈದ್ಯರು ಸಹ OPD ಸೇವೆಗಳನ್ನು ಬಂದ್ ಮಾಡಿ ನಗರದ ಪ್ರಮುಖ ಬೀದಿಗಳಲ್ಲಿ ಜಾಥಾ ಮಾಡುವ ಮುಖಾಂತರ ಸಾಂಕೇತಿಕ ಪ್ರತಿಭಟನೆಗಳನ್ನು ಕೈಗೊಂಡಿದ್ದಾರೆ. ಹೌದು, ಕಲ್ಕತ್ತಾದಲ್ಲಿ ವೈದ್ಯೆಯ ಮೇಲೆ ಅತ್ಯಾಚಾರ ಮತ್ತು ಹತ್ಯೆಯನ್ನು ಖಂಡಿಸಿ ರಾಜ್ಯಾದ್ಯಂತ ಇಂದು ಬೆಳಗ್ಗೆ 6 ಗಂಟೆಯಿಂದಲೇ OPD ಸೇವೆಗಳನ್ನು ಸ್ಥಗಿತಗೊಳಿಸಿ ವೈದ್ಯರ ತಂಡ ಮುಷ್ಕರ ಕೈಗೊಂಡಿದ್ದಾರೆ. ಅದರಂತೆ ಹೊಸಕೋಟೆ ನಗರದ ಸಿಲಿಕಾನ್ ಸಿಟಿ ಆಸ್ಪತ್ರೆಯ ವೈದ್ಯರು ಸಹ OPD ಸೇವೆಗಳನ್ನು ಒಂದು ದಿನ ಬಂದ್ ಮಾಡಿ ಹೊಸಕೋಟೆ ನಗರದ ಪ್ರಮುಖ ಬೀದಿಗಳಲ್ಲಿ ಜಾಥಾ ಮಾಡುವ ಮುಖಾಂತರ ಅತ್ಯಾಚಾರಕ್ಕೆ ಒಳಗಾದ ವೈದ್ಯರಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಹಾಗೂ ಅತ್ಯಾಚಾರಿಗೆ ಜೀವಂತ ಮರಣದಂಡನೆ ಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇನ್ನು ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಸುಪ್ರೀತ್ ಅವರು ಮಾತನಾಡಿ, ಕಲ್ಕತ್ತಾದಲ್ಲಿ ಕಾರ್ಯನಿರತ ವೈದ್ಯೆಯ ಮೇಲೆ ಆಗಿರುವ ಅತ್ಯಾಚಾರ ಅಮಾನವೀಯ. ಇದನ್ನ ನಾವು ತೀವ್ರವಾಗಿ ಖಂಡಿಸುತ್ತೇವೆ. ನಮ್ಮ ದೇಶದಲ್ಲಿ ಹೆಣ್ಣು, ಗಂಡು ಹಾಗೂ ತೃತೀಯ ಲಿಂಗ ಇದೆ. ಆದರೆ ಈ ಅತ್ಯಾಚಾರಿಗಳನ್ನ 4ನೇ ಪಂಗಡಕ್ಕೆ ಸೇರಿಸಿ ಇವರಿಗೆ ಜೀವಂತವಾಗಿ ಸಮಾಧಿ ಮಾಡಿ ಇಡೀ ದೇಶಕ್ಕೆ ಮಾದರಿಯನ್ನಾಗಿ ಮಾಡಿ ಮತ್ತೊಬ್ಬರು ಅತ್ಯಾಚಾರವನ್ನ ಕನಸಿನಲ್ಲೂ ಸಹ ಊಹೆ ಮಾಡಿಕೊಳ್ಳಬಾರದು. ಅಂತಹ ಶಿಕ್ಷೆಯನ್ನ ವಿಧಿಸಲೇಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ತುಂಬಾ ಪುಣ್ಯವಂತರು ಅಂತ ಭಾವಿಸ್ತೀವಿ. ಯಾಕೆ ಅಂದ್ರೆ ಇವತ್ತು ನಾವು ಹೆಣ್ಮಗುನ ಈ ಭೂಮಿನ ಹೆಣ್ಮಗುಗೆ ಹೋಲಿಸ್ತೀವಿ. ಹೌದು, ಆದ್ರೆ ಈ ಕೋಲ್ಕತ್ತಾದಲ್ಲಿ ಒಂದು ಕಾರ್ಯನಿರತ ಪೋಸ್ಟ್ ಗ್ರಾಜ್ಯುಯೇಟ್ ಹೆಣ್ಮಗುಗೆ ಆಗಿರ್ತಕ್ಕಂಥ ಅಮಾನವೀಯ ಅಮಾನುಷ ಕೊಲೆಯನ್ನು ನಾವೆಲ್ಲರೂ ಖಂಡಿಸ್ತೀವಿ. ಈ ದೇಶದಲ್ಲಿ ಇಷ್ಟು ಸುಸಂಸ್ಕೃತ ಅನ್ಕೊಂಡಿರುವಂಥ ನಾವು ಹೆಣ್ಮಕ್ಳಿಗೆ ಕೊಡ್ತಿರ್ತಕ್ಕಂಥ ಗೌರವ ಇವೆಲ್ಲವನ್ನು ಬಿಟ್ಟು ಈ ಥರ ಅಮಾನುಷವಾದ ಕೃತ್ಯವನ್ನು ನಡೆಸಿರ್ತಕ್ಕಂಥವ್ರಿಗೆ 3 ಪಂಗಡ ಇದೆ. ಒಂದು ಹೆಣ್ಣು, ಇನ್ನೊಂದು ಗಂಡು, 3ನೇದು ತೃತೀಯ ಲಿಂಗ. ಈ 3ಅನ್ನು ಬಿಟ್ಟು ಇಂಥವ್ರನ್ನ 4ನೇ ಪಂಗಡಕ್ಕೆ ಸೇರಿಸಿ ಇವ್ರಿಗೆ ಜೀವವಾದಿ ಶಿಕ್ಷೆ ಅಲ್ಲ, ಇಂಥವ್ರನ್ನ ಸರ್ಕಾರ ಮತ್ತು ಕೋರ್ಟು ಜೀವಂತ ಸಮಾಧಿ ಮಾಡಬೇಕು ಅಂತ ಇವತ್ತು ನಾನು ಇಲ್ಲಿ ಕಳ್ಕಳಿಯಾಗಿ ಕೇಳ್ಕೊತೀನಿ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಮಹಾತ್ಮ ಗಾಂಧಿ ಶಾಂತಿಯುತವಾಗಿ. ಆದರೆ ಬರೀ ಶಾಂತಿಯಿಂದ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಕ್ರಾಂತಿಕಾರರು ಇದ್ದಾರೆ. ಇವತ್ತು ನಾವೆಲ್ಲರೂ ಮೌನವಾಗಿ ಪ್ರತಿಭಟಿಸ್ತಿದ್ದೀವಿ. ಇದಕ್ಕೆ ನ್ಯಾಯ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ಕ್ರಾಂತಿಯುತವಾಗಿ ಮುಂದುವರಿಬೇಕಾಗತ್ತೆ ಅಂತ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಸರ್ಕಾರ, ಪಶ್ಚಿಮ ಬಂಗಾಳ ಸರ್ಕಾರ ಒಂದು ಹೆಣ್ಣಾಗಿ ಆ ಹೆಣ್ಮಗುವಿಗೆ ರಕ್ಷಣೆ ಕೊಡೋಕ್ಕಾಗಲಿಲ್ಲ ಅಂದರೆ ಚೀಮಾರಿ ಹಾಕಬೇಕು. ಅದಕ್ಕೆ ಸಪೋರ್ಟ್ ಮಾಡಿದಂಥ ಪ್ರಿನ್ಸಿಪಲ್ಲು ಅವನನ್ನು ಬೀದಿಗೆ ನಿಲ್ಲಿಸಿ ಎಳಿಬೇಕು ಅಂತ ನಾವೆಲ್ಲ ಕೇಳ್ಕೊತಾ ಇದ್ದೀವಿ. ಇವತ್ತು ಈ ಪ್ರತಿಭಟನೆ ದೇಶಾದ್ಯಂತ, ರಾಜ್ಯಾದ್ಯಂತ ಮೌನವಾಗಿ ನಡೀತಾ ಇದೆ. ಆ ಹೆಣ್ಮಗು ಆತ್ಮಕ್ಕೆ ಶಾಂತಿ ಹಾಗೂ ನ್ಯಾಯ ಸಿಗಲಿ ಅಂತ ನಾನು ಎಲ್ಲರೂ ಮುಂದೆ ಕಳ್ಕಳಿಯಾಗಿ ಕೇಳ್ಕೊಂಡು, ಸರ್ಕಾರ ಮಾಡೋದಕ್ಕಿಂತ ನಮ್ಮಲ್ಲಿ ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಒಂದು ಯುನಿಟಿ ಅನ್ನೋದು ಇರಬೇಕು. ಅದ್ರ ಜೊತೆಗೆ ಸರ್ಕಾರ ಬರೀ ವೈದ್ಯಕೀಯ ಅಂತಲ್ಲ, ಯಾವುದೇ ಕಾರ್ಯಪ್ರವೃತ್ತಿ ಇರ್ತಕ್ಕಂಥ ಡಿಪಾರ್ಟ್ಮೆಂಟ್ಗಳಿಗೆ ಪ್ರೊಟೆಕ್ಷನ್ ಕೊಡೋವಂಥದ್ದು ಅವರ ಕೆಲಸ. ಇದು ಮೆಡಿಕಲ್ ಕಾಲೇಜ್ ಒಳಗಡೆ ಓಪನ್ ಸೆಮಿನಾರ್ ಹಾಲಲ್ಲಿ ಈ ಥರ ರೇಪ್ ಆಗ್ತದೆ ಅಂದರೆ ಇವತ್ತು ನಮ್ಮ ದೇಶ ಎಲ್ಲಿಗೆ ಬಂದು ನಿಂತಿದೆ. ಆದರೆ ನಮ್ಮ ರಾಜ್ಯದಲ್ಲಿ ಈ ಥರ ಆಗಿದೆ ಅಂದರೆ ನಾವು ಬಿಡ್ತಾನೆ ಇರಲಿಲ್ಲ. ಪಶ್ಚಿಮ ಬಂಗಾಳ ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆ ಅಂದರೆ ಇದಕ್ಕೆ ನಾಚಿಕೆ ಆಗಬೇಕು ಅಂತ ಹೇಳ್ತೀನಿ. ಬಳಿಕ ಡಾಕ್ಟರ್ ಹರೀಶ್ ಅವರು ಮಾತನಾಡಿ, ನಾವು ಕೇವಲ ಒಂದು ದಿನಕ್ಕೆ ಇಲ್ಲಿ ಪ್ರತಿಭಟನೆ ಮಾಡುತ್ತಿಲ್ಲ. ಆ ಹೆಣ್ಣು ಮಗಳಿಗೆ ನ್ಯಾಯ ದೊರಕಲಿಲ್ಲ ಎಂದರೆ ಪ್ರತಿಭಟನೆ ಮುಂದುವರಿಯುತ್ತದೆ ಎಂದ ಅವರು ಹೆಣ್ಣು ಮಕ್ಕಳ ಬಗ್ಗೆ ಹಗುರವಾಗಿ ಮಾತನಾಡಿ ಆ ಬಟ್ಟೆ ಹಾಕಬಾರದು, ಈ ಬಟ್ಟೆ ಹಾಕಬಾರದು ಎಂದು ಹೇಳುವವರು ನಿಮ್ಮ ಮನೆಯ ಗಂಡು ಮಕ್ಕಳ ಬಗ್ಗೆ ಎಚ್ಚರ ವಹಿಸಿ ಎಂದು ಅಸಮಾಧಾನ ಹೊರಹಾಕಿದ್ದಾರೆ. ಈ ದಿನ ನಾವು ತುಂಬ ಶಾಂತಿಯುತವಾಗಿ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಹಾಗಂತ ನಾವು ಇಲ್ಲಿ ಬರೀ ಏನೋ ಒಂದು OPD ಬ್ಲಾಕ್ ಮಾಡಿ ಅವತ್ತು ಒಂದಿನಕ್ಕೆ ಲಿಮಿಟ್ ಆಗಿರೋದಿಲ್ಲ. ಇದು ಮುಂದಿನ ದಿನಗಳಲ್ಲಿ ಈಗ ನ್ಯಾಯ ಸಿಗಲಿಲ್ಲ, ಟೈಮಿಗೆ ಸಿಗಲಿಲ್ಲ ಅನ್ನೋದು ಜಸ್ಟಿಸ್ ಡಿನೈಡ್ ಇಸ್ ಜಸ್ಟಿಸ್ ಡಿಲೇಡ್ ಆಗಿರೋದು ಅಂತ ಪಕ್ಷದಲ್ಲಿ ನಾವು ಡೆಫಿನೆಟ್ಲಿ ಈ ಪ್ರತಿಭಟನೆಯನ್ನು ಮುಂದೆ ತಗೊಂಡು ಹೋಗ್ತೀವಿ.
ಮೊದಲು ಎಲ್ಲದಕ್ಕಿಂತ ಇವ್ರನ್ನ ದ್ವೇಷಿಸೋ ಮೊದಲು ಈ ನಮ್ಮ ಸಮಾಜ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದು ಎಲ್ಲರೂ ನೋಡ್ಕೋಬೇಕಾಗಿದೆ. ಬರೀ ಇದೊಂದು ಮೆಡಿಕಲ್ ಫ್ರೆಟರ್ನಿಟಿಯ ಮುಂದೆ ಅಲ್ಲ, ಜನರಲ್ ಪಬ್ಲಿಕ್ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿದೆ. ಇದು ಬರೀ ಏನೋ ನಾವು ಮಾತ್ರ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ನಮ್ಮ ಡಿಪಾರ್ಟ್ಮೆಂಟ್ಗಳಲ್ಲಾಗಿದೆ, ನಮ್ಮ ಮೆಡಿಕಲ್ ಕ್ಯಾಟಗರಿಯಲ್ಲಾಗಿದೆ ಅಂತಲ್ಲ. ಆ ಹೆಣ್ಮಗು ಒಂದು ದೇಶದ ಹೆಣ್ಮಗು ಮೊದಲನೇದಾಗಿ, ಆಮೇಲೆ ಡಾಕ್ಟರು. ಸೊ ಇದು ನಮ್ಮನೆ ತನಕನೂ ಬರ್ಬೋದು ಮುಂದಿನ ದಿನ. ಅದಾಗಬಾರ್ದು ಅಂದರೆ ಆ ಕರೆಕ್ಷನ್ಸ್ ಏನಿದೆ, ಅದು ತಿದ್ದುಪಡಿ ಏನಿದೆ, ಅದು ನಮ್ಮಲ್ಲೇ ಸ್ಟಾರ್ಟ್ ಆಗಬೇಕು. ಅವ್ರನ್ನೂ ಇವರು ದೋಷಕ್ಕಿಂತ ಮುಂಚೆ ನಾವು ನಮ್ಮನ್ನು ಫಸ್ಟ್ ಹೇಗಿದ್ದೀವಿ ಅನ್ನೋದು ನೋಡ್ಕೋಬೇಕಾಗುತ್ತೆ. ತುಂಬ ಆಯಿತು ಇಷ್ಟು ವರ್ಷ ಹೆಣ್ಮಕ್ಳು ಹಂಗಿರಬೇಕು, ಹೆಣ್ಮಕ್ಳು ಹಿಂಗಿರಬೇಕು, ಅವ್ರು ಹಂಗೆ ಬಟ್ಟೆ ಹಾಕಬೇಕು, ಹಿಂಗೆ ಹಾಕಬಾರ್ದು, ಹಿಂಗೆ ನೋಡ್ಕೊಬೇಕು, ಸಾಕು ಇವೆಲ್ಲ. ಫಸ್ಟು ನಿಮ್ಮ ಗಂಡು ಮಕ್ಳು ಹೆಂಗಿದ್ದಾರೆ ನೋಡ್ಕೊಳ್ಳಿ. ಮನೆಯಲ್ಲಿ ಅವ್ರು ಯಾರನ್ನು ಮೀಟ್ ಆಗ್ತಾ ಇದ್ದಾರೆ, ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ಹೆಂಗೆ ನಡೆಸ್ಕೊತಾ ಇದ್ದಾರೆ, ಮನೆಯಲ್ಲಿ ಅಮ್ಮಂದ್ರನ್ನ ಹೆಂಗೆ ಮಾತಾಡಿಸ್ತಾ ಇದ್ದಾರೆ, ಅದನ್ನು ಫಸ್ಟ್ ನೋಡಿ. ಅದನ್ನು ಫಸ್ಟ್ ನೋಡಿದ್ರೆ ಗಂಡು ಮಕ್ಕಳು ಸರಿ ಹೋದರೆ ನನ್ನ ಪ್ರಕಾರ ಇದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈ ವಿಷಯದಲ್ಲಿ ಎಂಥ ಎಜುಕೇಷನ್ ಬಂದ್ರೂ ನಾವು ನಮ್ಮ ವ್ಯಾಲ್ಯೂಸ್ನ ಬಿಟ್ಟರೆ ಏನು ಮಾಡೋಕ್ಕಾಗೋದಿಲ್ಲ. ಎಷ್ಟೋ ಮುಂದುವರೆದ ದೇಶಗಳಲ್ಲಿ ಕೂಡ ಇದು ನಡೀತಾ ಇದೆ. ಸೊ ಸೆಕ್ಸ್ ಎಜುಕೇಷನ್ ಆಗಲಿ ಇಲ್ಲ ಜನರಲ್ ಎಜುಕೇಷನ್ ಆಗಲಿ ಇದೊಂದು ಆನ್ಸರ್ ಅಲ್ಲ. ಇದಕ್ಕೆ ನಮ್ಮ ಸಂಸ್ಕೃತಿಯಲ್ಲಿರೋ ಬಂದಿರೋ ಬೇಸಿಕ್ ವ್ಯಾಲ್ಯೂಸ್ನ ನಾವು ಮರೆತರೆ ಈ ರೀತಿ ಆಗೋಕ್ಕೆ ಜಾಸ್ತಿ ಕಾರಣಗಳು ಆಗುತ್ತವೆ. ಸೊ ಆದಷ್ಟು ನಮ್ಮ ರೂಟ್ಸ್ ನಾವು ಮರಿಬಾರ್ದು, ನಮ್ಮ ಸಂಸ್ಕೃತಿ ನಾವು ಮರಿಬಾರ್ದು, ನಾವು ಎಲ್ಲಿಂದ ಬಂದಿದ್ದೀವಿ ಅನ್ನೋದನ್ನು ನಾವು ಮರಿಬಾರ್ದು. ದಟ್ ಶುಡ್ ಬಿ ದ ಫಸ್ಟ್ ಸ್ಟೆಪ್ ನನ್ನ ಪ್ರಕಾರ. ತುಂಬ ಆಯಿತು ಹೆಣ್ಮಕ್ಳ ಬಗ್ಗೆ ಹೇಳಿ ಫಸ್ಟ್ ಗಂಡು ಮಕ್ಕಳನ್ನ ನೋಡ್ಕೊಳ್ಬೇಕು. ಈಗ ನೋಡಿ, ನಿರ್ಭಯ ಕೇಸು ಆಲ್ಮೋಸ್ಟ್ 12 ವರ್ಷ ಆಯಿತು. ಅವ್ರಿಗೆ ತೀರ್ಪು ಬಂದಿದ್ದು ಆಲ್ಮೋಸ್ಟ್ 8 ವರ್ಷ ತೊಗೊಂಡ್ರು. 8 ವರ್ಷಕ್ಕೆ ಯಾರು ಏನಾಯಿತು ಯಾವ ಪಬ್ಲಿಕ್ಕೂ ಯಾರಿಗೂ ಗೊತ್ತಿಲ್ಲ. ಇದು ಭಾಳ ಫಾಸ್ಟ್ ಟ್ರ್ಯಾಕ್ ಆಗಬೇಕು, ಆಮೇಲೆ ವೆರಿ ಸಿವಿಯರ್ ಪನಿಷ್ಮೆಂಟ್ ಆಗಬೇಕು. ಆ ಪನಿಷ್ಮೆಂಟ್ ಹೇಗಿರಬೇಕು ಅಂದರೆ ನೆಕ್ಸ್ಟ್ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೂ ಹೆದರಬೇಕು ಜನ. ಆ ಥರ ಸಿವಿಯರ್ ಪನಿಷ್ಮೆಂಟ್ ಆಗಬೇಕು. ಅದು ಮತ್ತು ಎಲ್ಲ ಮೀಡಿಯಾದಲ್ಲೂ ಅಕ್ರಾಸ್ ದ ಕಂಟ್ರಿ ಪಬ್ಲಿಸಿಟಿ ಆಗಬೇಕು. ಹಂಗಾಗಿದ ತಕ್ಷಣವೇ ನಾವು ಒಂದು ದಾರಿಗೆ ಬರ್ತೀವಿ. ಇಲ್ಲಾಂದರೆ ಅವ್ರು ನೋಡಿ ರೇಪ್ ಮಾಡ್ತಾರೆ, ನೆಕ್ಸ್ಟ್ ಹೋಗಿ ಆರಾಮಾಗಿ ಮಲ್ಕೊಳ್ತಾರೆ. ಅದು ಪೊಲೀಸ್ ಬ್ಯಾರಿಕೇಡಲ್ಲಿ, ಪೊಲೀಸ್ ಪ್ರೊಟೆಕ್ಷನ್ ಇರೋ ಏರಿಯಾದಲ್ಲಿ ಹೋಗಿ ಮಲ್ಕೊತಾರೆ. ಅಂದರೆ ಎಷ್ಟು ಧೈರ್ಯ ಇದೆ ಅವ್ರಿಗೆ, ಅಂದರೆ ನಮ್ಮ ಜುಡಿಷಿಯಲ್ ಸಿಸ್ಟಮ್ ಮೇಲೆ ಎಷ್ಟು ನಂಬಿಕೆ ಇದೆ ಅವ್ರಿಗೆ, ಏನಾದರೂ ಮಾಡ್ಬೋದು ನಾವು ಈ ಕಂಟ್ರಿಯಲ್ಲಿ ಅನ್ನೋದು. ಫಸ್ಟ್ ಆ ಭಯ ಹೋಗಬೇಕು. ನಾವು ಯಾರಿಗೂ ಏನು ಹೆದರಬೇಕಾಗಿಲ್ಲ. ಜುಡಿಷಿಯಲ್ ಸಿಸ್ಟಮ್ಮು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು, ಆ್ಯಕ್ಷನ್ಸು ಭಾಳ ಫಾಸ್ಟಾಗಿ ಆಗಬೇಕು ಅನ್ನೋದು ನಮ್ಮ ವಿನಂತಿ. ಮಗು ಹುಟ್ಟಿತು ಅಂದ್ರೇ ಅವ್ರ ಕಷ್ಟ ಆವಾಗಲಿಂದನೇ ಸ್ಟಾರ್ಟ್ ಆಗುತ್ತೆ. ಬಟ್ ಅವ್ರನ್ನ ಬೆಳೆಸಿತಕ್ಕಂಥ ತಂದೆ ತಾಯಿನೂ ನಾವು ನೋಡಬೇಕಾಗತ್ತೆ. ಅವರು 12, 16, 18 ವರ್ಷ ಆ ಮಗುನ ಓದಿಸಿ ಈ ಥರ ಆಗೋಯ್ತು ಅಂದರೆ ಅವ್ರ ಕುಟುಂಬಕ್ಕೆ ಧೈರ್ಯ ತುಂಬವರು ಯಾರು? ಮತ್ತೆ ಈ ಥರ ಆಗ್ತಾಯಿದ್ರೆ ಏನು ಕಾನೂನಿದೆ ನೋಡಿ. ಈಗ ಅಫ್ಘಾನಿಸ್ತಾನಲ್ಲಿ ನೋಡಿ 4 ದಿನಕ್ಕೆ ಉರಿ ಶಿಕ್ಷೆ ಕೊಡ್ತಾರೆ. ಈಗ ಇದರಲ್ಲಿ ನೋಡಿ, ಇಸ್ರೇಲಲ್ಲಿ ನೋಡಿ 3 ದಿನಕ್ಕೆ ಅವ್ರನ್ನ ನೇಣಾಕ್ತಾ ಇದ್ದಾರೆ, ಗುಂಡಿಟ್ಟು ಸಾಯಿಸ್ತಾ ಇದ್ದಾರೆ ಪಬ್ಲಿಕ್ಕಲ್ಲಿ. ಈ ಥರ ಭಯ ಬರಬೇಕು ವಿನಃ ಸುಮ್ಮನೆ ಈ ಕೋರ್ಟು ಕಚೇರಿ ಅಂತ ಸುಮ್ಮನೆ ವರ್ಷಗಳು ತೊಳ್ಳಿ ಈ ಥರ ಇದು ಮಾಡೋದು. ಯಾರೇ ಹೆಣ್ಮಕ್ಳ ಮೇಲೆ ಏನಾದರೂ ಹಲ್ಲೆ ಮಾಡಬೇಕು ಅಂದರೆ ಭಯ ಬೀಳೋ ಅಂಥ ಒಂದು ಕಾನೂನು ಬರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಆ ಕುಟುಂಬಕ್ಕೆ ಒಂದು ಧೈರ್ಯ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಒಟ್ಟಾರೆ ಕಲ್ಕತ್ತಾ ವೈದ್ಯೆಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಹತ್ಯೆಗೆ ನ್ಯಾಯ ದೊರಕಿಸಿಕೊಡಬೇಕು ಹಾಗೂ ಸರ್ಕಾರಗಳು ವೈದ್ಯಕೀಯ ಎಲ್ಲ ಇಲಾಖೆಗಳಿಗೆ ರಕ್ಷಣೆ ಕೊಡಬೇಕು ಎಂದು ಮನವಿ ಮಾಡಿದ್ದಾರೆ.